ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ಟಾಪಿಕ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಕಿ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮಗು ಆದಮೇಲೆ ಸ್ಟಚ್ ಮಾರ್ಕ್ಸ್ ತುಂಬ ಟೆನ್ಷನ್ ಆಗುತ್ತೆ ಲೇಡೀಸ್ಗೆ. ಸೊ ಸೀರೆ ಹಾಕೊಳ್ಳೋಕ್ಕಾಗಲ್ಲ, ಎಕ್ಸ್ಪೋಸ್ ಬಟ್ಟೆಗಳು ಹಾಕೊಳ್ಳೋದಕ್ಕಾಗಲ್ಲ, ಸ್ಟೆಚ್ ಮಾರ್ಕ್ಸ್ ತುಂಬ ಬಂದ್ಬಿಡುತ್ತೆ. ಏನು ಮಾಡೋದು? ಪ್ರೆಗ್ನೆನ್ಸಿಯಿಂದ ಸ್ಟೆಚ್ ಮಾರ್ಕ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಹೊಟ್ಟೆ ಎಕ್ಸ್ಪೆಂಡ್ ಆಗ್ತಾ ಬಂದಾಗ ಸ್ಕಿನ್ನೆಲ್ಲ ಎಕ್ಸ್ಪೆಂಡ್ ಆಗಿ ಸ್ಟೆಚ್ ಮಾರ್ಕ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಅದನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು? ಸ್ಟೆಚ್ ಮಾರ್ಕ್ಸ್ ಬರೋದೇ ಬೇಡ ಅಂತ ಅಂದರೆ ನಾವು ಯಾವ ಕ್ರೀಮ್ನ ಯೂಸ್ ಮಾಡಬೇಕು? ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಸ್ಟೆಚ್ ಮಾರ್ಕ್ಸ್ ಏನಕ್ಕಾಗತ್ತೆ ಅಂದರೆ, ಪಾಪು ಹೊಟ್ಟೆಯಲ್ಲಿ ಇದ್ದಾಗ 5 ಮಂತ್ಸಿಂದ ಹೊಟ್ಟೆ ಎಕ್ಸ್ಪೆಂಡ್ ಆಗ್ತಾ ಬರುತ್ತೆ, ದಪ್ಪ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಸ್ಟೆಚ್ ಮಾರ್ಕ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಸ್ಕಿನ್ ಏನು ಎಕ್ಸ್ಪೆಂಡ್ ಆಗುತ್ತಲ್ವ, ಅದು ಏನಾಗುತ್ತೆ, ಒಂದೊಂದು ಲೇಯರ್ ಓಪನ್ ಆಗ್ತಾ ಸ್ವಲ್ಪ ಕಪ್ಪಾಗಿ ಮತ್ತು ಬ್ರೌನಿಷ್ ಆಗಿ ವೈಟ್ಗೆಲ್ಲ ಬಂದ್ಬಿಡುತ್ತೆ. ಸ್ಟೆಚ್ ಮಾರ್ಕ್ಸು ತುಂಬ ಹೊಟ್ಟೆ ತುಂಬ ತುಂಬ್ಕೊಂಡ್ಬಿಡುತ್ತೆ ಕೆಲವ್ರಿಗಂತೂ. ಇನ್ನು ಕೆಲವ್ರಿಗೆ ಸ್ವಲ್ಪ ಕೆಳ ಹೊಟ್ಟೆ ತುಂಬ ಜಾಸ್ತಿ ದಪ್ಪ ಆಗ್ತಾ ಬಂದಾಗ ಕೆಳ ಹೊಟ್ಟೆಯಲ್ಲಿ ಸ್ಟೆಚ್ ಮಾರ್ಕ್ಸ್ ಜಾಸ್ತಿ ಆಗುತ್ತೆ. ಸೊ ಆವಾಗ ನಾವೇನು ಮಾಡಬೇಕು? ನಾವು ಯಾರು ಹೇಳ್ತಾರೆ ಕೊಬ್ಬರೆಣ್ಣೆ ಹಾಕ್ಕೊಳ್ಳಿ ಹೋಗ್ಬಿಡುತ್ತೆ, ಸ್ಟೆಚ್ ಮಾರ್ಕ್ಸ್ ಬರೋದೇ ಇಲ್ಲ ಅಂತ. ಇಲ್ಲ, ಅದು ಸ್ಕಿನ್ನು ಒಳಗಡೆಯಿಂದ ಲೇಯರ್ ಬೈ ಎಕ್ಸ್ಪೆಂಡ್ ಆಗಿದಾಗ ಬರುವಂಥ ಸ್ಟೆಚ್ ಮಾರ್ಕ್ಸು ನಾವು ಏನು ಹಾಕಿದ್ರೂ ಹೋಗಲ್ಲ, ಹೋಮ್ ರೆಮಿಡಿ. ಹಾಗಾಗಿ ಅದಕ್ಕೆ ಅಂತಲೇ ಕೆಲವೊಂದೊಂದು ಕ್ರೀಮ್ಗಳು ಬಂದಿದೆ. ಸೊ ನನಗೆ ಪರ್ಸ್ನಲಾಗಿ ಡಾಕ್ಟರ್ ರೆಫರ್ ಮಾಡಿದ ಕ್ರೀಮ್ನ ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ, ಯಾವ ಕ್ರೀಮು ಯಾವ ಥರ ಯೂಸ್ ಮಾಡಬೇಕು ಅಂತ. ಸೊ ಇದೇ ಆ ಕ್ರೀಮ್ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ. ಈ ಕ್ರೀಮ್ ಬಂದು ಬೆಳಿಗ್ಗೆ ಮತ್ತು ಸಂಜೆ 2 ಸರಿ ಈ ಕ್ರೀಮ್ನ ಅಪ್ಲೈ ಮಾಡಬೇಕು. ಸ್ನಾನ ಮಾಡಿ ಆದಮೇಲೆ ಬೆಳಿಗ್ಗೆ ಮತ್ತು ಸಂಜೆ ಯಾವಾಗಲಾದ್ರೂ ಸರಿ ಅಪ್ಲೈ ಮಾಡಬೇಕು. ಸೊ ಕ್ವಾಂಟಿಟಿನೂ ಜಾಸ್ತಿ ಮತ್ತು ತುಂಬ ಅಫೋರ್ಡಬಲ್ ಪ್ರೈಸಲ್ಲೂ ಸಿಗುತ್ತೆ ಇದು. ಸೊ ನನಗಂತೂ ಯಾವುದೇ ಥರ ಸ್ಟೆಚ್ ಮಾರ್ಕ್ಸು ಎಕ್ಸ್ಪೀರಿಯೆನ್ಸ್ ಆಗಲಿಲ್ಲ ಈ ಕ್ರೀಮಿಂದ. ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ, ಸ್ಟೆಚ್ ಮಾರ್ಕ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ತಾಯಿಗೆ 5ನೇ ತಿಂಗಳಿಂದ ಸ್ಟೆಚ್ ಮಾರ್ಕ್ಸ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ಹಾಗಾಗಿ 5ನೇ ತಿಂಗಳಿಂದ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಸ್ನಾನ ಆದ ನಂತರ 2 ಸಾರಿ ಈ ಕ್ರೀಮ್ನ ನಮ್ಮದು ಹೊಟ್ಟೆ ಭಾಗ ಎಷ್ಟು ಸ್ಟೆಚ್ ಮಾರ್ಕ್ಸು ಎಕ್ಸ್ಪೆಂಡ್ ಆಗ್ತಾ ಇರೋದೆ, ಎಷ್ಟು ಸ್ಟೆಚ್ ಮಾರ್ಕ್ಸ್ ಬರೋ ಚಾನ್ಸಸ್ ಇದೆ ಅದನ್ನು ನಾವು ನೋಡಿಕೊಂಡು ಅಲ್ಲೆಲ್ಲನೂ ಈ ಕ್ರೀಮ್ನ ಅಪ್ಲೈ ಮಾಡಿದ್ರೆ ನಿಜವಾಗ್ಲೂ ಸ್ಟೆಚ್ ಮಾರ್ಕ್ಸು ಬರಲ್ಲ. ಈವನ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಕೂಡ ಹೌದು, ನಾನಂತೂ ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ ರಿಸಲ್ಟು. ಸ್ಟೆಚ್ ಮಾರ್ಕ್ಸ್ ಯಾವ ಕ್ರೀಮ್ ಬೆಸ್ಟ್ ಅಂತ ಅಂದರೆ ಈ ಕ್ರೀಮ್ ತುಂಬಾ ಬೆಸ್ಟ್. ನೋಡ್ಕೊಳ್ಳಿ, ಬೇಕು ಅಂದರೆ ಬೈ ಮಾಡ್ಬೋದು, ತುಂಬ ಅಫೋರ್ಡಬಲ್ ಪ್ರೈಸಲ್ಲಿದೆ. ಸೊ ಕೆಲವರು ಹೊಟ್ಟೆ ತುಂಬ ಕಡಿತಾ ಇದೆ, ನಾನು ಏನು ಹಾಕ್ಕೊಳ್ಳಲ್ಲ, ನನಗೆ ಯಾವ ಕ್ರೀಮು ಬೇಡ, ಕೊಬ್ಬರೆಣ್ಣೆ ಹಾಕ್ಕೊತೀನಿ ಅಂದರೆ, ಹೌದು ಒಳ್ಳೆಯದು ಇಲ್ಲ ಅಂತಲ್ಲ, ಬಟ್ ಆ ಮೂಮೆಂಟ್ ನಮಗೆ ಏನು ಬೇಡ ಅಂತ ಅನಿಸ್ಬಹುದು. ಬಟ್ ಇನ್ ಫ್ಯೂಚರ್ ಬೇಜಾರಾಗೋದು ನಮಗೇ. ನಮ್ಮದು ಏನು ಸ್ಟಮಕ್ ಹಿಂಗೆ ಆಯ್ತಲ್ಲ ಅಂತ ಬೇಜಾರು ಮಾಡ್ಕೊತೀರ. ಹಾಗಾಗಿ ಆದಷ್ಟು ನಿಮ್ಮನ್ನು ನೀವು ಕೇರ್ ಮಾಡ್ಕೋಬೇಕಾಗತ್ತೆ. ನಮ್ಮ ಒಂದು ದೇಹದಲ್ಲಿ ಯಾವುದೋ ಒಂಥರ ಒಳ್ಳೆ ಯಾರೋ ಹೊಡೆದಿರೋ ಥರ ಪರ್ಚಿರೋ ಥರ ಮಾರ್ಕ್ ಇರುತ್ತೆ, ಅದು ನೋಡೋಕಷ್ಟು ಚೆನ್ನಾಗಿರಲ್ಲ, ಅದು ನಮಗೇನೆ ವಿಯರ್ಡ್ ಫೀಲ್ ಆಗುತ್ತೆ. ಹಾಗಾಗಿ ಸ್ಟೆಚ್ ಮಾರ್ಕ್ಸ್ನ ಹೋಗಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಮೆಥಡ್ ಇದು. ಒಳ್ಳೆ ಕ್ರೀಮ್ ಸಹ ಹೌದು, ಇದು ತುಂಬ ಚೆನ್ನಾಗಿದೆ. ಈ ಕ್ರೀಮು ಯೂಸ್ ಮಾಡಿ. ಇದು ಯಾವುದೇ ಥರ ಪ್ರಮೋಷನ್ ವೀಡಿಯೋಸ್ ಅಲ್ಲ ನಿಜವಾಗ್ಲೂ. ಸೊ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ನಾನು ಹೇಳ್ಕೊತೀನಿ. ಕೆಲವ್ರಿಗೆ ಇವನ್ ನನಗೂ ಸಹ ಈ ಸ್ಟೆಚ್ ಮಾರ್ಕ್ಸ್ ಹೇಗಪ್ಪ ಹೋಗಿಸ್ಕೊಳ್ಳೋದು ಅಂತ ತುಂಬ ಟೆನ್ಷನ್ ಆಗಿತ್ತು. ಸೊ ಆವಾಗ ನಾನು ಡಾಕ್ಟ್ರ್ ಕೇಳಿದಾಗ ಕೊಟ್ಟಿದ್ದ ಕ್ರೀಮ್ ಇದು. ಸೊ ತುಂಬ ಚೆನ್ನಾಗಿದೆ. ಒಂದು ಸ್ಟೆಚ್ ಮಾರ್ಕ್ಸ್ ಇರಲ್ಲ. ಸೊ ಸ್ಟಾರ್ಟಿಂಗ್ 5 ಮಂತ್ಸಿಂದನೇ ನೀವು 9 ಮಂತ್ಸ್ ತನಕ ಈ ಸ್ಟೆಚ್ ಮಾರ್ಕ್ಸ್ ಕ್ರೀಮ್ನ ಯೂಸ್ ಮಾಡಿದ್ರೆ ಯಾವುದೇ ಥರ ಸ್ಟೆಚ್ ಮಾರ್ಕ್ಸ್ ಇರಲ್ಲ ಬಾಡಿಯಲ್ಲಿ ನಿಜವಾಗ್ಲೂ.